ಕಷ್ಟಪಟ್ಟು ಯಾವ್ದೂನು ಲೆಕ್ಕಕ್ ಬರಲ್ಲ. ಬೇರೆದೆಲ್ಲ ಈ ಅಂದ್ರೆ ಎಲ್ರು ಹಾಗೆ ಮಾಡ್ತಾರಂತ ಅಲ್ಲ. ಈಗ ಮೆಸೇಜ್ ಹೆಂಗ್ ಬರುತ್ತೆ, ಒಂದೇ ಸಾರಿ ದೊಡ್ಡದಾಗಿ ಢಾನ್ ಅಂತ ಬಂದ್ಬಿಡುತ್ತೆ. ಇವತ್ತಿಗೆ ಆ ಮೆಸೇಜ್ ಕೌಂಟ್ ಆಗಲ್ಲ. ಇವತ್ತು ಈ ತರ ನಿಮ್ಮ ಜನ ಪ್ರೀತಿ ಆಗಿರ್ಲಿ, ನೀವು ಗುರುತಿಸಿ ಮಾತಾಡ್ಸೋದಾಗಿರ್ಲಿ, ಆಮೇಲೆ ನಾವು ಮಾಡಿರೋ ಕೆಲಸ ನಾವೇ ಆ ಸ್ಕ್ರೀನ್ ಮೇಲೆ ನೋಡಿದಾಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತಲ್ಲ, ಅದಕ್ಕೆ ಆ ಎಷ್ಟು ದಿನ ನಿದ್ದೆ ಬಿಟ್ಟಿರೋದೋ, ಆ ಕಾಡು ಮೇಡಲ್ ಓಡಾಡಿರೋದೋ ಯಾವ್ದು ಲೆಕ್ಕಕ್ಕೆ ಬರಲ್ಲ. ಕಾಂತಾರ ಒಂದು ವಿಶ್ವವಿಖ್ಯಾತ ಸಿನಿಮಾ. ಈ ಸಿನಿಮಾ ಹುಟ್ಟಿದ ರೀತಿಯ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಹುದಾ? ಫಸ್ಟ್ ಪಾರ್ಟ್ ಇಂದ ಹೇಳ್ಬೇಕಂದ್ರೆ, ನಾವು ಲಾಕ್ ಡೌನ್ ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತು, ರಿಷಬ್ ಅವರು ತುಂಬಾ ಹೈ ಎನರ್ಜಿ ಇರೋ ಮನುಷ್ಯ. ಅವ್ರಿಗೆ ಸುಮ್ನೆ ಕುತ್ಕೊಳ್ಳೋದಕ್ಕೂ ಆಗಲ್ಲ. ಅವ್ರು ಫಸ್ಟ್ ಲಾಕ್ ಡೌನ್ ಆದಾಗ ಕೂಡ ಅಲ್ಲಿಂದಾನೇ ಟೀಮ್ ಅವ್ರಿಗೆಲ್ಲ ಕನೆಕ್ಟ್ ಮಾಡಿ ವಿಡಿಯೋ ಕಾಲ್ ಅಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಒಂದ್ ಸ್ಟೋರಿ ಮಾಡಿ ಹೀರೋ ಅಂತ ಒಂದ್ ಸಿನಿಮಾ ಮಾಡಿದ್ರು. ಆ ಟೈಮನ್ನು ಅವರು ವೇಸ್ಟ್ ಮಾಡದೆ ಆ ಟೈಮಲ್ಲಿ ಒಂದ್ ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರು. ಅದಾದ ನಂತರ ಇನ್ನೊಂದ್ ಸೆಕೆಂಡ್ ಲಾಕ್ ಡೌನ್ ಆದಾಗ ನಾವು ಊರಲ್ಲಿದ್ವಿ. ಅವಾಗ ಮತ್ತೆ ಇವಾಗ ಏನಾದ್ರೂ ಒಂದ್ ಮಾಡ್ಬೇಕಲ್ಲ, ಸುಮ್ನೆ ಹೀಗೆ ಎಷ್ಟು ದಿನ ಹೋಗುತ್ತೆ ಇದು ಲಾಕ್ ಡೌನ್ ಏನು ಗೊತ್ತಿಲ್ಲ ಅಂತ ಇದ್ದಾಗ ಅವ್ರಿಗೆ ಆ ಕಥೆದ್ ಒಂದು ಎಳೆ ಬಂತು. ಅವಾಗ ಡಿಸ್ಕಸ್ ಮಾಡ್ತಿದ್ರು, ಬಿಕಾಸ್ ನಾವ್ ಅಲ್ಲೇ ಒಟ್ಟಿಗೆ ಇದ್ವಿ. ಅಲ್ಲಿಂದ ಕನೆಕ್ಟ್ ಆಗಿ ರೈಟರ್ಸ್ ಜೊತೆಗೆಲ್ಲ ಕನೆಕ್ಟ್ ಆಗಿ ಅಲ್ಲೇ ಡಿಸ್ಕಷನ್ ಆಗಿ ಒಂದ್ ಕತೆ ಸ್ಟಾರ್ಟ್ ಆಯ್ತು. ನಿಮ್ಗೆಲ್ಲ ಗೊತ್ತಿರೋ ತರ ಅದು ಬೈ ಗಾಡ್ ಗ್ರೇಸ್, ಆ ದೇವರು ದೈವ ಕೊಟ್ಟಿರೋ ಶಕ್ತಿಯಿಂದನೋ ಇಲ್ಲ ಸಮ್ ಟೈಮ್ ಯೂನಿವರ್ಸಲ್ಲಿ ಈ ತರದೊಂದು ಟೈಮಲ್ಲಿ ಇಂಥದ್ದೊಂದು ಚೇಂಜ್ ಆಗ್ಬೇಕು ಅಂತ ಆದಾಗ ಆ ತರದ್ ಒಂದಿಷ್ಟು ಮೋಟಿವೇಶನ್ ಆಗತ್ತೆ, ಆ ತರದ್ ಕೆಲಸಗಳ ಕಡೆಗೆ ತಗೊಂಡು ಹೋಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ಹಾಗೆ ಆ ಸಿನಿಮಾ ಸ್ಟಾರ್ಟ್ ಆಯ್ತು. 1 ವರ್ಷದಲ್ಲಿ ಆ ಸಿನಿಮಾದು ಕತೆ ರೆಡಿ ಆಗಿ ಶೂಟಿಂಗ್ ಆಗಿ ಪೋಸ್ಟ್ ಆಗಿ ಸಿನಿಮಾ ರಿಲೀಸ್ ಆಗೋಯ್ತು. ಆಮೇಲೆ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವು ಹೊರಟಾಗ ಅದೊಂದು ಚಿಕ್ಕ ಬಜೆಟಿನ ಒಂದು ಕನ್ನಡ ರೀಜನಲ್ ಸಿನಿಮಾ ಆಗಿತ್ತು. ಬಟ್ ಕನ್ನಡ ಜನರು ಅದನ್ನ, ಕನ್ನಡ ಜನರಾಗಿರ್ಬೋದು, ಸ್ಪೆಷಲಿ ಮಾಧ್ಯಮದವರಾಗಿರ್ಲಿ, ಪತ್ರಿಕೆಯವರಾಗಿರ್ಲಿ, ಪ್ರತಿಯೊಬ್ರು ಅದನ್ನ ಎಷ್ಟು ಸಪೋರ್ಟ್ ಮಾಡಿದ್ರು, ಎಷ್ಟು ಅಂದ್ರೆ ನಿಂತ್ಕೊಂಡ್ರು ನಮ್ ಜೊತೆಗೆ ಒಂದು ಸ್ಟ್ರೆಂತ್ ಆಗಿ, ಎಷ್ಟು ಆಶೀರ್ವಾದ ಮಾಡಿದ್ರು. ಅದರಿಂದ ಅದು ಕರ್ನಾಟಕ ದಾಟಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ನಾವ್ ಎಕ್ಸ್ಪೆಕ್ಟ್ ಮಾಡ್ದಿರೋ ರೀತಿಯಲ್ಲಿ ಸಿನಿಮಾ ಗೆಲ್ತು. ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತು ಇನ್ನೊಂದು ಪಾರ್ಟ್ ಮಾಡಿದ್ವಿ. ಬಟ್ ಅದು ತುಂಬಾ ದೊಡ್ಡ ಜವಾಬ್ದಾರಿ ಆಗಿತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ತಲೆಯಲ್ಲಿ ಏನೂ ಇರ್ಲಿಲ್ಲ. ಸೆಕೆಂಡ್ ಟೈಮ್ ಮಾಡ್ಬೇಕಾದ್ರೆ ಜನಕ್ಕೆ ಆಲ್ರೆಡಿ ಅದೊಂದು ಎಕ್ಸ್ಪೆಕ್ಟೇಷನ್ ಬಂದಿದೆ, ಇವಾಗ ಏನ್ ಮಾಡ್ತಾರೆ ಅನ್ನೋದೊಂದು ದೊಡ್ಡ ಜವಾಬ್ದಾರಿ ಆಗಿತ್ತು. ಆಮೇಲೆ ಜನ ಅಷ್ಟು ನಂಬಿ ನಿಮ್ದೊಂದು ಸಿನಿಮಾನ ಇಷ್ಟು ದೊಡ್ಡ ಹಿಟ್ ಮಾಡಿದಾಗ ನೀವು ಡೆಫಿನೆಟ್ಲಿ ಅವ್ರಿಗೆ ನೆಕ್ಸ್ಟ್ ಏನ್ ಪ್ರಾಡಕ್ಟ್ ಕೊಡ್ತೀರಾ ಅದು ಅವ್ರು ಇಷ್ಟಪಡಂತದ್ದಾಗಿರ್ಬೇಕು. ಆ ಸಕ್ಸಸ್ ನ ಯು ಕೆನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಆ ರೀಸನ್ ಇಂದ ಈ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ರಿಸರ್ಚ್ ಮಾಡಿ ರಿಷಬ್ ಅವರು ಆಲ್ಮೋಸ್ಟ್ 1 ಇಯರ್ಗಿಂತ ಜಾಸ್ತಿ ಕುತ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಸ್ಕ್ರಿಪ್ಟ್ ಬರೆದು ಪ್ರೀ ಪ್ರೊಡಕ್ಷನ್ ಮಾಡಿ ಅದಾದ್ಮೇಲೆ ಶೂಟಿಂಗ್ ಹೋದ್ವಿ. ಆ ಶೂಟಿಂಗ್ ಪ್ರೋಸೆಸ್ ಐ ಥಿಂಕ್ ತುಂಬಾ ಕಡೆ ಮಾತಾಡಿದೀವಿ. ರಿಷಬ್ ಜಾಸ್ತಿ ಅಂದ್ರೆ ಸ್ಟುಡಿಯೋಗಳಲ್ಲೆಲ್ಲ ತುಂಬಾ ಈಸಿಯಾಗಿ ಶೂಟ್ ಮಾಡೋ ತರದ್ದೆಲ್ಲ ಮಾಡ್ಕೊಳಲ್ಲ. ಅವ್ರಿಗೆ ಸೆಟ್ ಎಲ್ಲ ಯಾವತ್ತು ಲೈವ್ ಇರಬೇಕು. ಸೊ ಫಾರೆಸ್ಟ್ ಗಳಲ್ಲೇ ಡೀಪ್ ಫಾರೆಸ್ಟ್, ಎಲ್ಲ ಇಂಟೆನ್ಸ್ ಫಾರೆಸ್ಟ್ ಅಲ್ಲಿ ಲೊಕೇಶನ್ ಗಳನ್ನ ನೋಡಿ, ಅಂದ್ರೆ ಕೆಲವು ಲೊಕೇಶನ್ಗಳು ಹೇಗಾಗಿತ್ತು ಅಂತಂದ್ರೆ ಸಾಧ್ಯನೇ ಇಲ್ಲ ಇಲ್ಲಿ, ಅಂದ್ರೆ ಇವತ್ತಿಗೂ ಹೇಳ್ತಾರೆ ಎಲ್ಲರೂ ರಿಷಬ್ ಬಿಟ್ಟು ಯಾರಿಗೂ ಇಲ್ಲಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂತ. ಅಂದ್ರೆ ಏನು ವ್ಯವಸ್ಥೆನೇ ಇಲ್ಲ. ನೀವು ನೋಡಿದ್ರೆ ಕೆರಾಡಿ ಅಂತ ಒಂದು ಚಿಕ್ಕ ಗ್ರಾಮ. ಐ ಆಲ್ವೇಸ್ ಟೆಲ್ ರಿಷಬ್ ಇಸ್ ಮೈ ಇನ್ಸ್ಪಿರೇಷನ್, ಬಿಕಾಸ್ ಅವರು ಆ ಚಿಕ್ಕ ಊರಿಂದ ಬಂದು ಇವತ್ತು ಇಷ್ಟು ಅವ್ರಿಗೊಂದೇನ್ ಅವಕಾಶಗಳು ಸಿಗ್ತಾ ಇದೆ, ಮತ್ತೆ ವಾಪಸ್ ಅವರು ಅದೇ ಊರನ್ನ ನೆನ್ಪಿಟ್ಕೊಂಡು ಕೆರಾಡಿ ಅವ್ರಿಗೆ ಅಂದ್ರೆ ಈಗ ಕಾಂತಾರನ ಇನ್ ಎಲ್ಲಿ ಬೇಕಾದ್ರೂ ಶೂಟ್ ಮಾಡೋದಕ್ಕೆ ಮಾಡ್ಬೋದಾಗಿತ್ತು. ಅದನ್ನ ಬಿಟ್ಟು ಅವರು ವಾಪಸ್ ಕೆರಾಡಿಗೆ ಹೋಗಿ ಅಲ್ಲಿನೇ ಸೆಟ್ ಗಳನ್ನ ಹಾಕಿ, ಈಗ ಒಂದ್ ಸಿನಿಮಾಗೆ ಏನ್ 100 ಕೋಟಿ ಖರ್ಚಾಗಿದೆ, ಆ ರೆವಿನ್ಯೂ ಅದೇ ಊರಿಗೆ ಹೋಗಿದೆ. ಅಲ್ಲಿರೋ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿದೆ. ಸೊ ಅದೊಂದು ಪರ್ಪಸ್. ಸೊ ನನ್ಗೆ ಅದ್ರ ಬಗ್ಗೆ ಯಾವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ಕಷ್ಟ ಆದ್ರೂ ಕೂಡ ಅವ್ರು ಅಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡು ಇಡೀ ಟೀಮ್ ನ ಅಲ್ಲಿ ಕರ್ಕೊಂಡು ಹೋಗಿ ಆ ಸಿನಿಮಾನಲ್ಲಿ ಮಾಡಿದ್ರು. ಅದ್ರ ಜೊತೆಗೆ ನಮ್ ಟೀಮ್ ಅಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ವಿಲ್ ಬಿ ಆಲ್ವೇಸ್ ಲೈಕ್ ಥ್ಯಾಂಕ್ಫುಲ್. ಯಾಕಂದ್ರೆ ಎಲ್ರು ಅದನ್ನ ಅವ್ರ ಸಿನಿಮಾ ಅನ್ಕೊಂಡು ಡೇ ಅಂಡ್ ನೈಟ್ ಅಂದ್ರೆ ಅವ್ರ ಹಾರ್ಟ್ ಅಂಡ್ ಸೋಲ್ ಹಾಕಿ, ಒಂದು ಈಗೇನು ಸ್ಯಾಲ್ರಿ ಕೆಲಸ ಮಾಡತ್ತಾರ, ಬಾಟ ಕೆಲಸ ಮಾಡತ್ತಾರ ಆಗಿಲ್ಲ. ಅದು ಎಲ್ಲರೂ ಈ ಸಿನಿಮಾ ಏನೋ ಒಂದ್ ಆಗತ್ತೆ, ಇದೇನೋ ಒಂದ್ ಆಗ್ಬೇಕು ಅನ್ನೋದ್ ಒಂದ್ ಮಾಡಿದಾಗ ಯಾವತ್ತು ನಾವ್ ಹೇಳ್ತೀವಲ್ಲ, ನಮ್ ಸುತ್ತಮುತ್ತ ಏನ್ ಎನರ್ಜಿ ಇರತ್ತೆ ಅದ್ ಹಾಗೆ ಅದು ಸಕ್ಸಸ್ ಅಲ್ಲಿ ಆಗಿರ್ಲಿ ಫೇಲ್ಯೂರ್ ಅಲ್ಲಿ ಆಗಿರ್ಲಿ ಅದು ರಿಫ್ಲೆಕ್ಟ್ ಆಗತ್ತೆ ಅಂತ. ಸೊ ಐ ಬಿಲೀವ್ ಇನ್ ದಿಸ್ ಎನರ್ಜೀಸ್ ಅಂಡ್ ವೈಬ್ರೇಷನ್. ಸೊ ಆ ಸೆಟ್ ಅಲ್ಲಿ ಅದೇ ತರ ಎನರ್ಜಿ ಕಾಣಿಸ್ತಿತ್ತು. ಎಲ್ಲರೂ ಅಷ್ಟು ಅಂದ್ರೆ ಅವರು ಜೀವ ಲೆಕ್ಕ ಮಾಡದೆ ಕೆಲಸ ಮಾಡಿರೋ ತರ ಮಾಡ್ಬಿಟ್ಟಿದ್ದಾರೆ. ಏನ್ ಕೇಳಿದಾರೆ ಡೈರೆಕ್ಟರ್ ಅದನ್ನ ಕೊಡ್ಬೇಕು, ಅದನ್ನ ಕೊಡ್ತೀವಿ ಅನ್ನೋ ತರ. ಬಿಕಾಸ್ ಕುಂದಾಪುರ ಇಂದ ಕೂಡ ನಾವು ಶೂಟ್ ಮಾಡ್ತಿದ್ದಿದ್ ಲೊಕೇಶನ್ಗಳು 1.5 hour 2 hours ಟ್ರಾವೆಲಿಂಗ್ ಇರ್ತಿತ್ತು. ಎಲ್ಲರೂ ಬೆಳಗ್ಗೆ 3 o'clock 4 o'clock ಹೊರಟು 6:30 ರಿಷಬ್ ಫಸ್ಟ್ ಶಾಟ್ ತೆಗಿತಾರ ಅಂದ್ರೆ ತೆಗ್ದೇ ತೆಗಿತಾರ. ಅಲ್ಲಿ ಸಾವಿರಾರು ಜನ ಆರ್ಟಿಸ್ಟ್ ಗಳಿದ್ರು, ಅವ್ರಿಗೆ
ಆ ಟೈಮಲ್ಲಿ ರೆಡಿ ಇರಬೇಕು. ಅವರು ಯಾವತ್ತು ಎಲ್ಲೂ ಅವರು ಸಿನಿಮಾ ಖರ್ಚು ಮಾಡೋ ಪ್ರತಿ ಒಂದ್ ರೂಪಿನೂ ಸ್ಕ್ರೀನ್ ಅಲ್ಲಿ ಕಾಣಿಸ್ಬೇಕು ಅಂತ ಬಿಲೀವ್ ಮಾಡೋ